ವಕೀಲರಾದಂತಹ ನಯಾ ಸಾಹೇಬರು, CM ನಯಾ ಸಾಹೇಬರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಮುಳಬಾಗಿಲು ತಾಲೂಕಿನ ಜನತೆಗೆ ಒಂದು ಸುದ್ದಿ ಹೇಳಬೇಕಂತ ಹೇಳಿ ಮೀಟ್ ಮಾಡಿದ್ದೀನಿ. ಏನಂದರೆ, ಈಗಾಗಲೇ ನಿನ್ನೆ 2ನೇ ತಾರೀಕು ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಬಗ್ಗೆ ಒಂದು ಪ್ರೊಟೆಸ್ಟ್ ನಡೀತು. ಅದರ ಬಗ್ಗೆ ಈಗಾಗಲೇ ನ್ಯೂಸ್ಗಳಲ್ಲೆಲ್ಲ ಆಲ್ರೆಡಿ ಬಂದಿದೆ. ಪ್ರೊಟೆಸ್ಟು ತುಂಬ ಸಕ್ಸಸ್ಫುಲ್ ಆಯಿತು. ಅದೇ ರೀತಿ ಮುಳಬಾಗಿಲು ತಾಲೂಕಿನ ಎಲ್ಲ ಜನತೆ, ಮುಖ್ಯವಾಗಿ ಯುವಕರು, ನಮ್ಮ ನಗರಸಭೆ ಸದಸ್ಯರು, ನಮ್ಮ ಅಡ್ವೊಕೇಟ್ಸು ಮತ್ತು ನಮ್ಮ ಎಲ್ಲ ಮಸೀದಿಗಳು, ಮುತ್ವಲ್ಲಿ ಮತ್ತು ಅದೇ ರೀತಿ ಸೆಕ್ರೆಟ್ರೀಸು, ಎಲ್ಲ ತಹಸೀಲ್ದಾರ್ ಆಗಲಿ ಮತ್ತು ಬೇರೆ ಪೊಲೀಸ್ ಇಲಾಖೆ ಆಗಲಿ ಮತ್ತು ಅದೇ ರೀತಿ ಮಾಧ್ಯಮದವರಾಗಲಿ ಎಲ್ಲರೂ, ನಮ್ಮ ಧರ್ಮದ ಗುರುಗಳಾದಂತಹ ನಮ್ಮ ಮೌಲಿ ಸಾಬ್ರೆ ಅವರೆಲ್ಲರೂ ಸುಮಾರು ಜನ ನಿನ್ನೆ ಒಂದು ಪ್ರೊಟೆಸ್ಟಲ್ಲಿ ಬಂದಿದ್ದರು. ನಿನ್ನೆ ತಾವೆಲ್ಲರೂ ನೋಡ್ದಂಗೆ 7 ಗಂಟೆ ಒಂದು 6:30ಗೆ ಮಳೆನೂ ಬಂದುಬಿಡ್ತು ಇಮಿಡಿಯೇಟಾಗಿ. ಎಲ್ಲರೂ ಪ್ಲೇಸ್ ಚೇಂಜ್ ಬಗ್ಗೆನೂ ಸ್ವಲ್ಪ ಡಿಸ್ಕಷನ್ಸ್ ಆಯಿತು. ಆ ದೇವರ ಕೃಪೆಯಿಂದ ಮಳೆನೂ ನಿಂತೋಯ್ತು. ಅದೇ ರೀತಿ 7 ಗಂಟೆಗೆ ಸ್ಟಾರ್ಟಾಗಿ 9-9:30ಗೆಲ್ಲ ಈ ಪ್ರೊಟೆಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು. ಅದೇ ರೀತಿ ನಾನು ಮುಖ್ಯವಾಗಿ ಎಲ್ಲ ಜನತೆಗೆ, ಮುಳಬಾಗಿಲು ತಾಲೂಕಿನ ಒಬ್ಬೊಬ್ಬರು ಯುವಕರನ್ನ ನಾನು ಮಳೆ ಬಂದ್ರೂ ಅವರು ಎಲ್ಲ ಬಿಟ್ಟು ಕಷ್ಟ ಎಲ್ಲ ಬಿಟ್ಟು ಪಾಪ ಮಳೆಯಲ್ಲೇ ಬಂದು ನಿಂತ್ಕೊಂಡು ಆ ಪ್ರೊಟೆಸ್ಟಲ್ಲಿ ಪಾಲ್ಗೊಂಡ್ರು. ನಮ್ಮ ಮುಖಂಡರು, ನಮ್ಮ ಧರ್ಮದ ಮುಖಂಡರು ಅವರು ಸಹ ಮಳೆ ನೋಡಿಲ್ಲ, ಗಾಳಿ ನೋಡಿಲ್ಲ, ಏನಿಲ್ಲ, ನಮ್ಮ ಪ್ರೊಟೆಸ್ಟು ಸಕ್ಸಸ್ಫುಲ್ ಆಗಬೇಕಂತ ಹೇಳ್ಬಿಟ್ಟು ಎಲ್ಲರೂ ಪಾಲ್ಗೊಂಡ್ರು. ಅದೇ ಇದ್ರ ಬಗ್ಗೆ ಆಲ್ರೆಡಿ ಸುಪ್ರೀಂ ಕೋರ್ಟಲ್ಲಿ ಏನು ಕೇಸಸ್ ಪೆಂಡಿಂಗ್ ಇದೆ, ಸ್ಟೇ ಇದೆ. ಅದೇ ರೀತಿ ವಕ್ಫು ಅಂದರೆ ಏನು, ವಕ್ಫು ಯಾರಿಗೋಸ್ಕರ ಮಾಡ್ತಾರೆ, ವಕ್ಫು ಪ್ರಾಪರ್ಟೀಸು ಯಾರಿಗೆ ಸಂಬಂಧಿಸಿದ್ದು, ಅದರಲ್ಲಿ ಏನು ಚೇಂಜಸ್ ಆಗಿದೆ, ಏನು ಒಂದು ಸೆಕ್ಷನ್ಸನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಮತ್ತು ಏನು ಸೆಕ್ಷನ್ಸನ್ನು ರಿವೋಕ್ ಮಾಡಿದ್ದಾರೆ, ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಿನ್ನೆ ಪ್ರೊಟೆಸ್ಟಲ್ಲಿ ಸುಮಾರು ಜನ ಮಾತಾಡಿದ್ದಾರೆ. ಅದ್ರ ಬಗ್ಗೆ ನಾನು ಒಂದೇ ಒಂದು ಮಾಹಿತಿನ, ಒಂದೇ ಒಂದು ರಿಕ್ವೆಸ್ಟನ್ನು ಕೇಂದ್ರ ಸರ್ಕಾರಕ್ಕೆ ಮಾಡ್ತೇನೆ. ಈಗಾಗಲೇ ಈ ಪ್ರೊಟೆಸ್ಟು ತಮ್ಮ ಗಮನಕ್ಕೆ ಬಂದಿರುತ್ತೆ. ಇಡೀ ದೇಶದಲ್ಲಿ ಈ ಪ್ರೊಟೆಸ್ಟ್ ಮಾಡ್ತಾ ಇರೋದು ಈ ಕೇಂದ್ರ ಸರ್ಕಾರಕ್ಕೆ ಗೊತ್ತಿರುತ್ತೆ. ಆದರೂ ಸಹ ಕಣ್ಮುಚ್ಕೊಂಡು ಸುಮ್ಮನೆ ನೋಡ್ಕೊಂಡಿದ್ದಾರೆ. ಅದನ್ನು ಡೈವರ್ಟ್ ಮಾಡೋಕ್ಕೆ ಬೇರೆ ಸಬ್ಜೆಕ್ಟ್ಸನ್ನು, ಯಾವುದೇ ಒಂದು ಕೆಲಸಕ್ಕೆ ಬಾರದ ಸಬ್ಜೆಕ್ಟನ್ನು ತಗೊಂಡು ಈ ಸಬ್ಜೆಕ್ಟನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಕೇಂದ್ರ ಸರ್ಕಾರಕ್ಕೆ ನಾನು ಈ ಮಾಧ್ಯಮದ ಮುಖಾಂತರ ಸ್ಟ್ರೈಟಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ದಯವಿಟ್ಟು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ಲು ಏನು ತಿದ್ದುಪಡಿ ಮಾಡಬೇಕಂತ ಹೇಳ್ಬಿಟ್ಟು ನೀವು ಹೊರಟಿದ್ದೀರಾ, ಇದು ಜನರಿಗೆ ಒಳ್ಳೆಯದಾಗಲ್ಲ. ಇದು ಎಲ್ಲ ಮುಸಲ್ಮಾನರಿಗೆ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಒಂದು ತೊಂದರೆ ಕೊಡುವಂಥ ಒಂದು ಉದ್ದೇಶದಿಂದ ಮಾಡಿರುವಂಥ ಒಂದು ಆ್ಯಕ್ಟ್ ಅಂತ ಹೇಳ್ಬಿಟ್ಟು ಎಲ್ಲ ಜನ ಎಲ್ಲ ಹೇಳ್ತಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಈ ರೀತಿ ಪ್ರೊಟೆಸ್ಟನ್ನು ಮಾಡಬೇಕಂದ್ರೂ ನಮ್ಮ ಬಾಬಾ ಸಾಹೇಬರು ಕೊಟ್ಟಿರುವಂಥ ಒಂದು ಸಂವಿಧಾನದ ಪ್ರಕಾರ ನಾವು ಪ್ರೊಟೆಸ್ಟನ್ನು ಮಾಡಿದ್ದೀವಿ. ಜಾಸ್ತಿ ಹೇಳಲ್ಲ, ದಯವಿಟ್ಟು ಈ ಒಂದು ಏನು ಒಂದು ಪ್ರೊಟೆಸ್ಟ್ ಮಾಡಿದ್ದೀವಿ ಅದನ್ನು ತಮ್ಮ ಕಿವಿ ಬಿದ್ದಿದೆ, ಕಣ್ಣಿಗೂ ಕಾಣಿಸಿದೆ ಕೇಂದ್ರ ಸರ್ಕಾರಕ್ಕೆ. ಆದ್ದರಿಂದ ಇಡೀ ರಾಜ್ಯಕ್ಕೆ ಎಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಮುಸ್ಲಿಮ್ಸ್ ಮಾತ್ರ ಅಲ್ಲ, ನಾನ್ ಮುಸ್ಲಿಮ್ಸ್ ಮಾತ್ರ ಅಲ್ಲ, ಕ್ರಿಶ್ಚಿಯನ್ಸ್ ಮಾತ್ರ ಅಲ್ಲ, ಸಿಖ್ರು ಮಾತ್ರ ಅಲ್ಲ, ಎಲ್ಲರೂ ಈ ಪ್ರೊಟೆಸ್ಟ್ಗೆ ಸಪೋರ್ಟ್ ಮಾಡಿದ್ದಾರೆ ದೇಶದಲ್ಲಿ. ಅದು ತುಂಬ ಖುಷಿದು ವಾತಾವರಣ, ಖುಷಿದು ಸುದ್ದಿ. ಯಾಕಂದರೆ ಇಂಥ ಒಂದು ಆ್ಯಕ್ಟ್ಸ್ ಬಗ್ಗೆ, ಯಾವುದೇ ಒಂದು ಆ್ಯಕ್ಟ್ ಬರಲಿ, ಅದು ಜನರಿಗೆ ಅನಾನುಕೂಲ ಕೊಡ್ತದೆ, ಜನರಿಗೆ ಅನಾನುಕೂಲ ಮಾಡ್ತದೆ, ಜನರಿಗೆ ಒಳ್ಳೆಯದಾಗಲ್ಲ ಅಂದರೆ ಇಡೀ ದೇಶದಲ್ಲಿ ಒಂದೇ ಕೂಗು ಇಟ್ಕೊಂಡು ಇವತ್ತಿನ ಜನ ಬೀದಿಗೆ ಬರ್ತಾ ಇದ್ದೀರಲ್ಲ, ಅದೇ ಸಾಕು ಕೇಂದ್ರ ಸರ್ಕಾರಕ್ಕೆ ಮಾಡೋಕ್ಕೆ. ಕೇಂದ್ರ ಸರ್ಕಾರಕ್ಕೆ ಸುಮಾರು ಕೆಲಸಗಳಿವೆ. ಈಗಾಗಲೇ ಬೆಲೆ ಏರಿಕೆ ಮೇಲೆ ಸುಮಾರು ಪ್ರೊಟೆಸ್ಟ್ಗಳೆಲ್ಲ ನಡೀತಾ ಇದೆ. ಕೇಂದ್ರ ಸರ್ಕಾರ ಅದರ ಬಗ್ಗೆ ಯಾವುದೇ ಒಂದು ಮಾತು ಮಾತಾಡಲ್ಲ, ಬೇರೆ ಆ್ಯಕ್ಟ್ಸ್ ಬಗ್ಗೆ ಒಂದು ಮಾತು ಮಾತಾಡಲ್ಲ, ಬೇರೆ ಬೋರ್ಡ್ಸ್ ಬಗ್ಗೆ ಒಂದು ಮಾತು ಮಾತಾಡಲ್ಲ. ಸುಮ್ಮನೆ ಯಾವುದೇ ಒಂದು ದಿಕ್ಕು ಬದಲಾಯಿಸ್ಬೇಕಂತ ಹೇಳ್ಬಿಟ್ಟು ಸುಮ್ಮನೆ ತ್ರಿಬಲ್ ತಲಾಕ್ ಬಿಲ್ಲು ಅಂತ ಅದ್ರ ಬಗ್ಗೆ ಬಿಲ್ ಪಾಸ್ ಆಯಿತು, ಮತ್ತು CA ಅಂತೆ, NRC ಅಂತೆ, ಬೇರೆ ಬೇರೆ ಆ್ಯಕ್ಟ್ಸು ಓನ್ಲಿ ಇನ್ ರೆಸ್ಪೆಕ್ಟ್ ಆಫ್ ಟು ಕ್ರಿಮಿನಲೈಸ್ ದ ಮುಸ್ಲಿಂ ಕಮ್ಯುನಿಟಿ.
ಅವ್ರಿಗೆ ಮಾತ್ರ ತೊಂದರೆ ಕೊಡಬೇಕಂತ ಹೇಳ್ಬಿಟ್ಟು ಈ ಒಂದು ಉದ್ದೇಶ ಇಟ್ಕೊಂಡು ಕೆಲವು ರಾಜಕಾರಣಿಗಳು ಕೇಂದ್ರ ಸರ್ಕಾರದಲ್ಲೇ ಕೆಲವು ರಾಜಕಾರಣಿಗಳು ಕೂತ್ಕೊಂಡಿದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಸುಮ್ಮನೆ ಯಾವುದೋ ಒಂದು ಸಬ್ಜೆಕ್ಟ್ ತಗೋಬೇಕು, ಮುಸ್ಲಿಮ್ಸನ್ನು, ಹಿಂದೂಸನ್ನು, ಕ್ರಿಶ್ಚಿಯನ್ಸನ್ನು, ಸಿಖ್ಗಳನ್ನ ಡೈವರ್ಟ್ ಮಾಡಬೇಕು. ಇವ್ರು ಒಂದಾಗಬಾರ್ದು. ಯಾವ ಸಬ್ಜೆಕ್ಟ್ ತೊಗೋಬೇಕು, ಯಾವ ಒಂದು ಸಬ್ಜೆಕ್ಟ್ ತೊಗೊಂಡ್ರೆ ಇವರೆಲ್ಲ ಡೈವರ್ಟ್ ಆಗ್ತಾರೆ, ಗಲಾಟೆಗಳು ಮಾಡಿಕೊಂಡು, ಇಲ್ಲಾಂದರೆ ಈ ಸಬ್ಜೆಕ್ಟು ಆ ಸಬ್ಜೆಕ್ಟ್ ಅಂತ ಮಾತಾಡಿಕೊಂಡು ದೇಶದಲ್ಲಿ ಇರುತ್ತಾರೆ. ಈ ಒಂದು ಪ್ಲ್ಯಾನ್ ಎಲ್ಲ ಮಾಡಿ ದೇಶದ ಹಿತಾಸಕ್ತಿಗೆ ಯಾವುದೇ ಒಂದು ಸಬ್ಜೆಕ್ಟನ್ನು ತೊಗೊಳ್ತಾ ಇಲ್ಲ, ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ. ಪೆಟ್ರೋಲ್ ಏರಿಕೆ ಸುಮಾರು ಅಂದರೆ 110 ರೂಪಾಯಿ ಆಗಿದೆ ಪೆಟ್ರೋಲು. ಎಲ್ಲ ಏನೇನು ಜನರಲ್ ಯೂಸ್ ಏನೇನು ಮಾಡ್ತಾರೆ ಜನ, ಇವತ್ತು ಬೆಲೆ ಏರಿಕೆ ಅಷ್ಟು ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ಯಾರಾದರೂ ಕೇಂದ್ರ ಸರ್ಕಾರ ಮೋದಿ ಅವರಾಗಲಿ, ನಮ್ಮ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರಾಗಲಿ ಅದ್ರ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ದಾರಾ? ಒಂಚೂರು ಮಾತಾಡಲ್ಲ. ಬೇರೆಯವರು ಅವರು ಜೊತೆಯಲ್ಲಿರುವಂಥ ರಾಜಕಾರಣಿಗಳು ಸುಮಾರು ಜನ ಇದ್ದಾರೆ, ಅವರು ಸಹ ಅದೇ ಮಾತಾಡ್ತಾರೆ. ಅವ್ರು ಯಾವ ರೀತಿ ಬ್ಯಾಂಡನ್ನು ಹೊಡಿತಾರೆ ಆ ರೀತಿ ಡ್ಯಾನ್ಸ್ ಮಾಡ್ತಾರೆ. ಆದ್ದರಿಂದ ನಾನು ಒಂದೇ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ, ದಯವಿಟ್ಟು ದೇಶದ ಹಿತಾಸಕ್ತಿಗೋಸ್ಕರ, ಜನಕ್ಕೋಸ್ಕರ ಕಾಯ್ದೆಗಳನ್ನ ತನ್ನಿ. ಆಲ್ರೆಡಿ ಕಾಯ್ದೆಗಳು ಇವೆ, ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಬೇಕಂದರೆ ಅಫ್ಕೋರ್ಸ್ ಪಾರ್ಲಿಮೆಂಟಲ್ಲಿ ಅಮೆಂಡ್ಮೆಂಟ್ಸ್ ಆಗಲಿ, ಕಾನೂನುಗಳನ್ನ ಮಾಡೋ ಹಕ್ಕನ್ನು ನಮ್ಮ ಭಾರತ ಸಂವಿಧಾನದಲ್ಲಿ ಕೊಟ್ಟಿದೆ, ಅವಕಾಶ ಕೊಟ್ಟಿದೆ. ಮನಸ್ಸಿಗೆ ಬಂದಿದ್ದು, ನಿಮಗೆ ಸಂಬಂಧ ಇಲ್ದಿದ್ದು ಎಲ್ಲ ಮಾಡಬೇಕಂತ ಏನಿಲ್ಲ. ಆ ಕಾರಣದಿಂದಲೇ ಸುಪ್ರೀಂ ಕೋರ್ಟಲ್ಲಿ ಕ್ವೆಶ್ಚನ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ವಿತಿನ್ ದ purview of the Indian Constitution, so many people belongs to the Muslim community and also some other communities. They have preferred an appeal before the Supreme Court and it is already stayed. ಸ್ಟೇ ಮಾಡಿದೆ. ಇದ್ರ ಬಗ್ಗೆ ಪ್ರಶ್ನೆನೂ ಆಗಿದೆ. ಆದ್ದರಿಂದ ನಾನು ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡ್ತೇನೆ, ದಯವಿಟ್ಟು ಇದನ್ನು ಕ್ಯಾನ್ಸಲ್ ಮಾಡಿ, ಕೋರ್ಟಲ್ಲಿ ಕ್ಯಾನ್ಸಲ್ ಆಗೋಕ್ಕೆ ಮುಂಚೆನೇ ತಾವೇ ವಾಪಸ್ ತಗೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮುಖ್ಯವಾಗಿ ಮುಳಬಾಗಿಲು ತಾಲೂಕಿನ ಎಲ್ಲ ಜನರಿಗೆ ನಾನು ಏನು ಬಂದು ಪ್ರೊಟೆಸ್ಟಲ್ಲಿ ಪಾಲ್ಗೊಂಡು ಆ ಪ್ರೊಟೆಸ್ಟನ್ನು ಯಶಸ್ವಿ ಮಾಡಿದ್ದಾರೆ ಅವ್ರಿಗೆಲ್ರಿಗೂ ಹೊಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾನ್ಸ್ಟಿಟ್ಯೂಷನ್.